ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಇವತ್ತು ನಾನು ವೆಜಿಟೇಬಲ್ ಪೋಹ ಮಾಡಿದ್ದೇನೆ. ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕಾಣ್ತಾ ಉಂಟು, ಅಷ್ಟೇ ಟೇಸ್ಟಿಯಾಗಿ ಕೂಡ ಇದೆ. ಇದು ನನ್ನ ಹಸ್ಬೆಂಡ್ಗೋಸ್ಕರ ಮಾಡಿದ್ದೇನೆ. ಇವತ್ತು ಅವರದ್ದು ಫೇವ್ರೇಟ್ ಇದು. ಮಧ್ಯಾಹ್ನ ಏನಾದರೂ ಸ್ಪೆಷಲ್ ತಿನ್ನಲಿಕ್ಕೆ ಮನಸ್ಸಾದ್ರೆಲ್ಲ ಈ ಥರ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ. ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಡು ಬರುವ. ಇವತ್ತು ನಾನು ಗಟ್ಟಿ ಅವಲಕ್ಕಿಯನ್ನು ಉಪಯೋಗಿಸಿ ವೆಜಿಟೇಬಲ್ ಪೋಹ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ ಪೋಹ ಮಾಡಲಿಕ್ಕೆ ಈ ಗಟ್ಟಿ ಅವಲಕ್ಕಿಯನ್ನೇ ಉಪಯೋಗಿಸ್ತೇವೆ. ನೋಡ್ತಾ ಇರ್ಬೋದು, ಇದರಲ್ಲಿ ಅರ್ಧ ಭಾಗದಷ್ಟು ನಾನು ತಗೊಂಡಿದ್ದೇನೆ ಪೋಹ ಮಾಡಲಿಕ್ಕೆ. ಇದನ್ನು 2-3 ಸಲ ಚೆನ್ನಾಗಿ ತೊಳೆದು ಅದರ ನೀರೆಲ್ಲ ತೆಗೆದಿದ್ದೇನೆ. ಇವಾಗ ಬೇರೆ ನೀರು ಹಾಕಿ ಒಂದು 3 ನಿಮಿಷ ಆಗುವಷ್ಟು ಇದನ್ನು ಹೀಗೆ ಇಡಬೇಕು. 3 ನಿಮಿಷಕ್ಕಿಂತ ಜಾಸ್ತಿ ಇಡಲಿಕ್ಕೆ ಹೋಗಬೇಡಿ, ಇದು ಮತ್ತೆ ಪಾಯಸ ಆಗ್ತದೆ. ಕೆಲವು ಅವಲಕ್ಕಿ ಮಾತ್ರ ಬೇಗನೆ ಆಗ್ತದೆ. ಇದು ಸ್ವಲ್ಪ ಜಾಸ್ತಿನೇ ಗಟ್ಟಿ ಉಂಟು ಅವಲಕ್ಕಿ, ಇದಕ್ಕೆ ಒಂದು 3 ನಿಮಿಷಕ್ಕೆ ಆಗ್ತದೆ. ಇವಾಗ ಒಂದು 3 ನಿಮಿಷ ಇದು ಹೀಗೆ ಇರಲಿ. ಇಲ್ಲಿ ವೆಜಿಟೇಬಲ್ ಪೋಹ ಮಾಡಲಿಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ. ನೀವು ಇಲ್ಲಿ 2 ಈರುಳ್ಳಿ ತಗೊಳ್ಳಿ. ಇದು ದೊಡ್ಡದಾದ್ರಿಂದ ನಾನು ಒಂದೇ ತಗೊಂಡಿದ್ದೀನಿ, ಸಣ್ಣದಾದರೆ 2 ತಗೊಳ್ಳಿ. ತುಂಡು ಶುಂಠಿ, ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು 4 ಹಸಿರು ಮೆಣಸು, 2 ಪೊಟಾಟೊ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀನಿ. ಇವಾಗ ಇದರ ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ನೀಟಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಇವಾಗ 3 ನಿಮಿಷ ಆಗಿದೆ, ಇದು ರೆಡಿ ಆಯಿತು. ಹೀಗೆ ಪ್ರೆಸ್ ಮಾಡುವಾಗ ಕಟ್ ಆಗ್ತದೆ, ನೋಡ್ತಾ ಇರ್ಬೋದು. ಇದು ರೆಡಿ ಆಯಿತು. ಇದರಲ್ಲಿ ಸ್ವಲ್ಪ ನೀರು ಇರ್ತದೆ ನೋಡಿ, ಇದನ್ನು ಹೀಗೆ ತೆಗೆಯಿರಿ. ಇದು ಆಯಿತು, ನೋಡ್ತಾ ಇರ್ಬೋದು. ಜಾಸ್ತಿ ಇಟ್ಟರೆ ಮಾತ್ರ ಪಾಯಸ ಆಗೋದಂತೂ ಗ್ಯಾರಂಟಿ. ಇದು ಇಷ್ಟ ಆದರೆ ಸಾಕು. ನೋಡಿ, ಉದುರಾಗಿ ಉಂಟಲ್ಲ, ಇದೇ ಥರ ಬರಬೇಕು. ವೆಜಿಟೇಬಲ್ಸಲ್ಲಿ ನಾನು ಇಲ್ಲಿ ಪೊಟಾಟೊ ಮತ್ತು ಈರುಳ್ಳಿ ಇಷ್ಟೇ ತಗೊಂಡಿದ್ದೇನೆ. ಯಾಕೆಂದರೆ ಇನ್ನೂ ಕೂಡ ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕೆ ಉಂಟು. ಪೋಹ ಮಾಡುವಾಗ ನಿಮಗೆ ನಡುವಲ್ಲಿ ತೋರಿಸ್ತೇನೆ. ಯಾಕೆಂದ್ರೆ ತುಂಬ ವೆಜಿಟೇಬಲ್ ಹಾಕಿದರೆ ಉಂಟಲ್ಲ, ಮಕ್ಕಳೆಲ್ಲ ಜಾಸ್ತಿ ತಿನ್ನೋದಿಲ್ಲ. ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳಿಗೆ ಪೊಟಾಟೊ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಇದನ್ನೇ ಹಾಕಿದ್ದೇನೆ. ಮತ್ತು ನಡುವಲ್ಲಿ ಕೂಡ ಇನ್ನೂ ಕೂಡ ಹಾಕಲಿಕ್ಕೆ ಇದೆ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ನೋಡ್ತಾ ಹೋಗಿ. ತುಂಬ ಟೇಸ್ಟಿಯಾಗಿರ್ತದೆ ಮಾತ್ರ ಈ ಪೋಹ. ಇವಾಗ ಇದನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಮೊದಲು ಪೊಟಾಟೊವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ಬೇಯಿಸಲಿಕ್ಕಿಲ್ಲ, ಇದನ್ನು ಫ್ರೈ ಮಾಡಲಿಕ್ಕೆ. ಅದಕ್ಕೋಸ್ಕರ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಿದ್ದೀನಿ, ನೋಡ್ತಾ ಇರ್ಬೋದು. ದೊಡ್ಡದಾಗಿ ಕಟ್ ಮಾಡಿದರೆ ಪೊಟಾಟೊ ಒಳಗಡೆ ಬೇಯುವುದಿಲ್ಲ, ಅದಕ್ಕೋಸ್ಕರ ಸಣ್ಣ ಅಂದರೆ ತುಂಬ ಸಣ್ಣದು ಕೂಡ ಅಲ್ಲ. ಈ ರೀತಿ ನೋಡಿ, ಇಷ್ಟು ಸಣ್ಣದಾದರೆ ಸಾಕು. ಇಲ್ಲಿ ಈರುಳ್ಳಿ ಸಣ್ಣದು ಬೇಡ, ಉದ್ದುದ್ದಾಗಿ ಕಟ್ ಮಾಡಬೇಕು ಈ ರೀತಿಯಾಗಿ. ಇವಾಗ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ನೋಡ್ತಾ ಇರ್ಬೋದು. ಈಗ ಬಾಣಲೆ ಬಿಸಿ ಆಗ್ತಾ ಉಂಟು. ಸ್ವಲ್ಪ ಆಯಿಲ್ ಹಾಕ್ಕೊಳ್ತಿದ್ದೀನಿ, ಸ್ವಲ್ಪ ಸಾಕು. ಇದು ನೆಲಗಡಲೆ ಫ್ರೈ ಮಾಡಲಿಕ್ಕೆ. ಇಲ್ಲಿ 1 ಕಪ್ ಆಗುವಷ್ಟು ನೆಲಗಡಲೆ ತಗೊಂಡಿದ್ದೀನಿ. ಇಲ್ಲಿ ನೆಲಗಡಲೆ ಇದ್ರೇ ವೆಜಿಟೇಬಲ್ ಪೋಹ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ನೆಲಗಡಲೆ ಮಾತ್ರ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಇದು ಇದ್ರೇ ವೆಜಿಟೇಬಲ್ ಪೋಹ ತುಂಬಾ ಟೇಸ್ಟಿಯಾಗಿ ಬರೋದು. ನೆಲಗಡಲೆ ಎಲ್ಲ ಫ್ರೈ ಆಗಿದೆ ನೋಡಿ, ಬ್ರೌನ್ ಕಲರ್ಗೆ ಬಂದಿದೆ. ಈ ಸೌಟಲ್ಲಿ ಸ್ವಲ್ಪ ನೀರಿತ್ತು, ಹಾಗಾಗಿ ಸುರ್ರ ಅಂತ ಸೌಂಡ್ ಬರ್ತಾ ಉಂಟು. ಈ ನೆಲಗಡಲೆಯನ್ನೆಲ್ಲ ಇವಾಗ ಒಂದು ಪ್ಲೇಟಿಗೆ ಹಾಕೊಳ್ತಿದ್ದೀನಿ. ಈ ಥರ ಬ್ರೌನ್ ಕಲರ್ ಬರೋ ತನಕ ನೆಲಗಡಲೆಯನ್ನು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದೇ ಬಾಣಲೆಗೆ ಇನ್ನೂ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಹೀಗೆ ಕಟ್ ಮಾಡಿದ ಪೊಟಾಟೊವನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದು ಹಾಗೆ ಬ್ರೌನ್ ಕಲರ್ಗೆ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಬ್ರೌನ್ ಕಲರ್ಗೆ ಬಂದರೆ ಉಂಟಲ್ಲ, ಅದು ಚೆನ್ನಾಗಿ ಒಳಗಡೆ ಕೂಡ ಫ್ರೈ ಆಗ್ತದೆ. ರುಚಿಯಾಗಿ ವೆಜಿಟೇಬಲ್ ಪೋಹ ತಿನ್ನಬೇಕಾದ್ರೆ ಈ ರೀತಿ ಫ್ರೈ ಮಾಡಿಯೇ ತಿನ್ನಬೇಕು, ಇಲ್ಲಾದರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಪೊಟಾಟೊ ಎಲ್ಲ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ. ಇದನ್ನು ಹಾಗೆ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳ್ತಿದ್ದೀನಿ. ನೋಡಿ, ಎಲ್ಲ ಪೊಟಾಟೊವನ್ನು ಒಂದು ಪ್ಲೇಟಿಗೆ ತೆಗೆದು ಇಟ್ಟಿದ್ದೀನಿ. ಇಲ್ಲಿ ಆಯಿಲ್ ಸ್ವಲ್ಪ ಜಾಸ್ತಿ ಆಯಿತು. ನಾನು ಇದೇ ಬಾಣಲೆಯಲ್ಲಿ ಮಾಡೋದಿಲ್ಲ, ಯಾಕೆಂದರೆ ಇದು ಸ್ವಲ್ಪ ಸಣ್ಣದಾಯಿತು. ಅದು ಪೋಹ ಅಂದರೆ ಸ್ವಲ್ಪ ಮಿಕ್ಸಿಂಗ್ ಮಾಡುವಾಗ ಸ್ವಲ್ಪ ದೊಡ್ಡ ಬಾಣಲೆ ಬೇಕಾಗ್ತದೆ, ಅದಕ್ಕೋಸ್ಕರ ಇನ್ನೊಂದು ಬಾಣಲೆ ಇಡ್ತೀನಿ. ಇವಾಗ ಇನ್ನೊಂದು ಬಾಣಲೆ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಸ್ವಲ್ಪ ಎಣ್ಣೆ ಬಾಕಿ ಆಗಿದೆ, ಅದನ್ನೇ ಹಾಕೊಳ್ತಿದ್ದೀನಿ. ಎಣ್ಣೆ ಎಲ್ಲ ವೇಸ್ಟ್ ಮಾಡ್ಲಿಕ್ಕಿಲ್ಲ. ಇಲ್ಲಿ ಎಣ್ಣೆಗೆ ರೇಟ್ ಎಲ್ಲ ಜಾಸ್ತಿ ಉಂಟಲ್ಲ, ಹಾಗೆ ಯಾವುದನ್ನು ವೇಸ್ಟ್ ಮಾಡ್ಲಿಕ್ಕಿಲ್ಲ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ತಿದ್ದೀನಿ. ಇಲ್ಲಿ ಗ್ಯಾಸ್ ಸಿಮ್ಮಲ್ಲೇ ಇರಲಿ.
ಸಾಸಿವೆ ಎಲ್ಲ ಸಿಡಿದಿದೆ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿದ ಈರುಳ್ಳಿ. ಇಲ್ಲಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ಗೆ ಬಂದರೆ ಸಾಕು, ಜಾಸ್ತಿ ಏನು ಡೀಪ್ ಫ್ರೈ ಆಗಬೇಕಂತ ಏನಿಲ್ಲ. ಈರುಳ್ಳಿ ಫ್ರೈ ಮಾಡುವಾಗ ಗ್ಯಾಸ್ ಫ್ಲೇಮ್ ಫಾಸ್ಟ್ ಇರಲಿ, ಯಾಕೆಂದರೆ ಸ್ವಲ್ಪ ಬೇಗನೆ ಆಗ್ತದೆ ಅಂತ. ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಕರಿಬೇವು ಸೊಪ್ಪು ಮೊದಲೇ ಹಾಕಿದರೆ ಉಂಟಲ್ಲ, ಅದು ಪಟ್ ಪಟ್ ಅಂತ ಬರ್ತದೆ. ಅದಕ್ಕೆ ಈರುಳ್ಳಿ ಹಾಕಿದ ಮೇಲೆ ಹಾಕಿದರೆ ಸೌಂಡ್ ಎಲ್ಲ ಬರೋದಿಲ್ಲ ನೋಡಿ. ಇವಾಗ ಹಸಿರು ಮೆಣಸು ಮತ್ತು ಶುಂಠಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಗೆ 1 ನಿಮಿಷ ಆಗುವವರೆಗೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆಯಿತು. ಈಗ ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲಿ ಇಡಿ, ಯಾಕೆಂದರೆ ಡ್ರೈ ಮಸಾಲ ಹಾಕ್ಕೊಳ್ತಿದ್ದೀನಿ. ಡ್ರೈ ಮಸಾಲ ಹಾಕ್ಕೊಳ್ಳುವಾಗ ಗ್ಯಾಸ್ ಸಿಮ್ಮಲ್ಲೇ ಇರಬೇಕು, ಇಲ್ಲಾಂದರೆ ಅದು ಜಾಸ್ತಿ ಫ್ರೈ ಆದರೆ ಕರಿದು ಹೋಗ್ತದೆ. ಅದಕ್ಕೋಸ್ಕರ ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಕೈಯಲ್ಲೇ ಹಾಕ್ಕೊಳ್ತಿದ್ದೀನಿ. ಅದು ಸುತ್ತಲೂ ಬರಬೇಕು, ಅದಕ್ಕೋಸ್ಕರ ಕೈಯಲ್ಲೇ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಪೋಹ ಹಾಕ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ ಅಲ್ವಾ. ಪೋಹ ಹಾಕಿದ ಮೇಲೆ ಇದರ ಮೇಲೆ ಸ್ವಲ್ಪ ಅರಶಿನ ಹಾಕ್ಕೊಳ್ಬೇಕು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನ್ ಸಕ್ಕರೆ ಹಾಕಿದರೆ ಉಂಟಲ್ಲ, ಟೇಸ್ಟ್ ಇನ್ನಷ್ಟು ಚೆನ್ನಾಗಿ ಬರ್ತದೆ. ಈಗ ಫ್ರೈ ಮಾಡಿದ ಪೊಟ್ಯಾಟೊ ಹಾಕ್ಕೊಳ್ತಿದ್ದೀನಿ. ನೀವು ಇಲ್ಲಿ ಬೇರೆ ತರಕಾರಿ ಹಾಕೋದಾದರೆ ಅದನ್ನು ಬೇಯಿಸಿ ಹಾಕಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ಕೊಳ್ತಿದ್ದೀನಿ. ಹಾಗೂ ಫ್ರೈ ಮಾಡಿದ ನೆಲಗಡಲೆ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಗೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡುವ. ವೆಜಿಟೇಬಲ್ ಪೋಹ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ತುಂಬ ಚೆಂದ ಕಾಣ್ತಾ ಉಂಟು. ಇದರ ಮೇಲೆ ಕೊನೆಯಲ್ಲಿ ದಾಳಿಂಬೆ ಹಣ್ಣು ಹಾಕ್ಕೊಳ್ಬೇಕು. ಇದು ತಿನ್ನಲಿಕ್ಕೆ ರೆಡಿಯಾಗುವಾಗ ಹಾಕ್ಕೊಳ್ಳಿ. ನೀವು ತಿನ್ನಲಿಕ್ಕೆ ರೆಡಿ ಆಗ್ತೀರಲ್ಲ ಆವಾಗ ಇದನ್ನು ಹಾಕ್ಕೊಳ್ಳಿ. ಇಲ್ಲಾದರೆ ನೆಲಗಡಲೆ ಎಲ್ಲ ಸಾಫ್ಟ್ ಆಗ್ತದೆ. ಇದರ ಮೇಲ್ಗಡೆ ಸ್ವಲ್ಪ ಸೇವು ಹಾಕ್ಕೊಳ್ತಿದ್ದೀನಿ. ನೋಡ್ತಾ ಇದ್ದೀವಿ, ಇದು ಆಪ್ಷನಲ್ ಆಯಿತಾ, ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ. ತಿನ್ನಲಿಕ್ಕೆ ಮಾತ್ರ ಟೇಸ್ಟಿಯಾಗಿರ್ತದೆ. ಸೇವು ಇಲ್ಲ ಅಂದರೆ ಹೀಗೇನೂ ತಿನ್ಬೋದು. ಮೇಲ್ಗಡೆ ಸ್ವಲ್ಪ ನೆಲಗಡಲೆ ವಾಪಸ್ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಿದ್ದೀನಿ. ಇವಾಗ ರುಚಿಯಾದ ವೆಜಿಟೇಬಲ್ ಪೋಹ ರೆಡಿ ಆಯಿತು, ನೋಡ್ತಾ ಇರ್ಬೋದು. ಒಂದು ಸಲ ನಿಮ್ಮ ಮನೆಯಲ್ಲಿ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ ಆಯಿತಾ. ಈ ನನ್ನ ವೆಜ್ ಪೋಹ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.